ಮೈಸೂರು ಸ್ಯಾಂಡಲ್ ಸೋಪ್ ರಾಯಭಾರಿ ತಮನ್ನಾ ಆಯ್ಕೆಯ ಕಿಚ್ಚು ಈಗ ಹೆಚ್ಚಾಗ್ತಾ ಇದೆ. ತಮನ್ನಾ ಆಯ್ಕೆಗೆ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನೌಕರರ ಆಕ್ರೋಶದ ಬೆನ್ನಲ್ಲೇ ಸಚಿವ ಎಂಬಿ ಪಾಟೀಲ್ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಬರೀ ಕರ್ನಾಟಕ ಮಾತ್ರ ಅಲ್ಲ, ಇಡೀ ವಿಶ್ವಕ್ಕೆ ಪ್ರಮೋಟ್ ಮಾಡಬೇಕು. ಕನ್ನಡ ಕಲಾವಿದರ ಅಸ್ಮಿತೆ ಧಕ್ಕೆ ತರುವ ಕೆಲಸ ಯಾವತ್ತೂ ನಾವು ಮಾಡಿಲ್ಲ. 5,000 ಕೋಟಿಗೆ ಉತ್ಪನ್ನಗಳನ್ನು ತೆಗೆದುಕೊಂಡು ಹೋಗಬೇಕು. ದೀರ್ಘಕಾಲದ ಅವಧಿಗೆ ತಮನ್ನಾರನ್ನ ರಾಯಭಾರಿ ಮಾಡಲಾಗಿದೆ. ತಮನ್ನಾ ರಾಯಭಾರಿ ಮಾಡಿದ ವಿಚಾರಕ್ಕೆ ಸಚಿವರು ಸ್ಪಷ್ಟೀಕರಣವನ್ನ ನೀಡೋ ಕೆಲಸ ಮಾಡಿದ್ದಾರೆ. 5,000 ಕೋಟಿಗೆ ಉತ್ಪನ್ನಗಳನ್ನ ತೆಗೆದು ಹೋಗುವಂತಹ ಗುರಿ ನಾವು ಹೊಂದಿದ್ದೀವಿ. ದೀರ್ಘಕಾಲದವರೆಗೂ ತಮನ್ನಾ ಅವರನ್ನ ರಾಯಭಾರಿಯಾಗಿ ಆಯ್ಕೆ ಮಾಡಿಕೊಂಡಿದ್ದೀವಿ ಅಂತ ಅಂದಿದ್ದಾರೆ. ಈ ತಮ್ಮಣ್ಣ ಬಾಟಿ ಅವರಿಗೆ ಯಾಕೆ ನೀವು ಇದು ಕೊಟ್ಟಿದ್ದೀವಿ ಅಂತ ಹೇಳಿ ತಮ್ಮಣ್ಣ ಬಾಟಿ ಅವ್ರು ಕೊಡುವಾಗ ಇದೊಂದು ಕಮಿಟಿಯನ್ನು ಮಾಡಿದ್ರು. ರಜನಿಕಾಂತ್ ಅವ್ರ ನೇತೃತ್ವದ ಕಮಿಟಿಯನ್ನು ಮಾಡಿ ಯಾರ್ಯಾರು ಯಾವ್ಯಾವ ಬ್ರ್ಯಾಂಡಿಗೆ ಎಂಡೋರ್ಸ್ ಆಗಿದ್ದಾರೆ, ಯಾರು ಖುಲ್ಲಾ ಆಗಿದ್ದಾರೆ. ಈಗ ಉದಾಹರಣೆಗಾಗಿ ಭಾಳಷ್ಟು ಜನ ತಿಳಿದೇ ಮಾತಾಡ್ತಾರೆ. ಎಲ್ಲಿದೆ ಅದು? ಈಗ ಫಾರ್ ಎಕ್ಸಾಂಪಲ್ ತಮ್ಮಣ್ಣ ಬಾಟಿ ಆಯಿತು, ಅವ್ರು ಯಾವುದು ಈಗ ತಮ್ಮಣ್ಣ ಬಾಟಿ ಅದಾಯಿತು. ತದನಂತರ ರಶ್ಮಿಕಾ ಮಂದನ ಮಾತಾಡಿದೀವಿ. ಅವರು ಈಗಾಗಲೇ ಅವ್ರು ಬೇರೆ ಕಡೆ ಸೈನ್ ಮಾಡಿದ್ದಾರೆ. ಅದಕ್ಕೆ ರಶ್ಮಿಕಾ ಮಂದನ ನಮ್ಗೆ ಆಗೋದಿಲ್ಲ ಅಂತ ಹೇಳಿದರು. ಆಮೇಲೆ ಶ್ರೀಲೀಲಾ ಅನ್ನೋರು ಇವತ್ತೊಂದು ದಿವಸ ಯಾವುದಕ್ಕೆ ಅದು ನ್ಯೂಡ್ ಅಂತ ಹೇಳಿ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ಗೆ ಈಗಾಗಲೇ ಅವ್ರು ಸೈನ್ ಮಾಡಿದ್ದಾರೆ. ಅವರು ಸಿಗಲ್ಲ ಅಂತ ಹೇಳಿದ್ದಾರೆ. ಪೂಜಾ ಹೆಗ್ಡೆ ಅವರು ಕೂಡ ನಾನು ಅವೈಲೇಬಲ್ ಇಲ್ಲ ಅಂತ ಹೇಳಿದ್ದಾರೆ. ಗಾರ್ನಿಯರ್ ಇದಕ್ಕೆ ನಾವು ಇದು ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಆಮೇಲೆ ಕಿಯಾರಾ ಅದ್ವಾನಿ ಅವರು ಪಾಂಡ್ಸ್ ಮತ್ತು ನಾವು ಇದಕ್ಕೆ ನಾನು ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಹೀಗಾಗಿ ಅದೇ ಸುಮ್ಮನೆ ಕೇಳ್ತಾ ಇದ್ದೀನಿ, ಇದೆಲ್ಲ ಹೇಳೋ ಕೆಲಸ ಅಲ್ಲ. ಇವತ್ತು ಹೀಗಾಗಿ ಇದನ್ನೆಲ್ಲವನ್ನ ಇದು ಮಾಡಿ ಇವತ್ತು ನಾವು ಪ್ಯಾನ್ ಇಂಡಿಯಾ, ಯಾಕೆ ನಮಗೆ ಮೈಸೂರು, ದಯವಿಟ್ಟು ಪ್ಲೀಸ್, ಮೈಸೂರು ಸ್ಯಾಂಡಲ್ ಸೋಪು ಇವತ್ತು ನಾವು 18% ಕರ್ನಾಟಕದಲ್ಲಿ ಮಾರಾಟ ಆಗ್ತದೆ. ಇನ್ನು ಉಳಿದಂಥ 82% ಬೇರೆ ಬೇರೆ ರಾಜ್ಯದಲ್ಲಿ ಆಗ್ತದೆ. ನಾವು ಪ್ಯಾನ್ ಇಂಡಿಯಾ ಅಪೀಲ್ ಹೊಂದಬೇಕು. ಇದರ ಅರ್ಥ ಕನ್ನಡಿಗರು ನಾವು ಕನ್ಸಲ್ಟ್ ಮಾಡಿಲ್ಲ ಅಂತ ಇದನ್ನು ನೋಡಿದ್ದೀವಿ. ಎಲ್ಲ ಹೆಸರುಗಳು ಪ್ಯಾನ್ ಇಂಡಿಯಾ ಅಪೀಲ್ ಇದ್ದಂಥ 5-6 ಹೆಸರುಗಳನ್ನ ನೋಡಿದ್ದೀವಿ. ಅವರು ಫ್ರೀ ಇರುವಂಥದ್ದು ಮತ್ತು 2 ವರ್ಷ ಅವರು ನಮ್ಮ ಕಡೆ ಲಾಕ್ ಮಾಡಬೇಕಾಗ್ತದೆ. 2 ವರ್ಷ ನಮ್ಮ ಕೂಡ ಅವರು ಬೇರೆ ಎಲ್ಲಿನೂ ಕೂಡ ಎಂಡೋರ್ಸ್ ಮಾಡಬಾರ್ದು. ಇದೆಲ್ಲ ಕಂಡೀಷನ್ಸನ್ನು ಒಪ್ಕೊಂಡು ಇವತ್ತು ಇದು ಮಾಡಿದವರು ತಮ್ಮಣ್ಣ ಬಾಟಿ ಅವರು 28 ಮಿಲಿಯನ್ ಫಾಲೋವರ್ಸನ್ನು ಹೊಂದಿದ್ದಾರೆ. 2.8 ಕ್ರೋರ್ಸ್ 2.8 ಕೋಟಿ ಫಾಲೋವರ್ಸನ್ನು ಹೊಂದಿದ್ದಾರೆ. ದೀಪಿಕಾ ಪಡುಕೋಣೆ ಅವರು ನಮ್ಮ ಬಜೆಟ್ಗೆ ನಿಲ್ಕೋದಿಲ್ಲ. ಅವರು ಭಾಳ ಅವ್ರದ್ದೇ ಒಂದು ಪ್ರಾಡಕ್ಟ್, ಅವ್ರದ್ದೇ ಒಂದು ಬ್ರ್ಯಾಂಡ್ ಇದೆ ನಮಗೆ ಅವರು. ಹೀಗಾಗಿ ಇದೆಲ್ಲವನ್ನ ವಿಚಾರ ಮಾಡಿನೇ ಇವತ್ತು ನಾವು ನಿರ್ಣಯ ಕೊಂಡಿದ್ದೀವಿ. ಇದರಲ್ಲಿ ಯಾರು ಕನ್ನಡದ ಅಸ್ಮಿತೆಗೆ ಧಕ್ಕೆ ತರಬೇಕು, ಕನ್ನಡದ ಹುಡುಗೆ ತರಬೇಕು ಅಂತಿಲ್ಲ. ಇವತ್ತು ಅಧೋಗತಿಗೆ ಹೋಗಿದಂಥ ಮೈಸೂರು ಸ್ಯಾಂಡಲ್ ಸೋಪನ್ನು KSTL ನಾವು ಭಾಳ ದೊಡ್ಡ ಮಟ್ಟಕ್ಕೆ ಇವತ್ತು ನ್ಯೂಸ್ನ ಬೆಳೆತಿದ್ದೀವಿ. ಇನ್ನೊಂದು ಯೂನಿಟನ್ನು ಕೂಡ ನಾವು ಮಾಡ್ತಾಯಿದ್ದೀವಿ. ಈಗ ಕನ್ನಡದ ಅಸ್ಮಿತೆಗೆ ಧಕ್ಕೆ ತರುವಂತಹ ಕೆಲಸ ನಾವು ಮಾಡಿಲ್ಲ, ಆ ರೀತಿಯಾಗಿ ಅನ್ಕೊಳ್ಳೋದು ತಪ್ಪು. ಸೊ ಆ ರೀತಿಯಾಗಿ ದಯವಿಟ್ಟು ಅನ್ಕೋಬೇಡಿ. ಪ್ಯಾನ್ ಇಂಡಿಯಾ ಲೆವೆಲ್ಗೆ ನಾವು ಮೈಸೂರು ಸ್ಯಾಂಡಲ್ ಸೋಪ್ನ ತಗೊಂಡು ಹೋಗಬೇಕಾಗಿದೆ. ಅಂತಾರಾಷ್ಟ್ರೀಯ ಖ್ಯಾತಿ ಮೈಸೂರು ಸ್ಯಾಂಡಲ್ಗೆ ಬರಬೇಕಾಗಿದೆ. ಸೊ ಆ ಕಾರಣದಿಂದ ತಮನ್ನಾ ಭಾಟಿಯಾ ಅವರನ್ನ ನಾವು ಆಯ್ಕೆ ಮಾಡಿದ್ದೀವಿ ಅಂತ. ಹಾಗಾದ್ರೆ ನಿಮಗೆ ಕರ್ನಾಟಕದವರು ಯಾರು ಸಿಗ್ಲಿಲ್ಲ ಅನ್ನೋ ಪ್ರಶ್ನೆ ನೀವು ಮಾಡ್ತಾ ಇದ್ದೀರಲ್ಲ, ಹೊರಗಡೆ ಸಾಕಷ್ಟು ಜನ ಈ ಪ್ರಶ್ನೆ ಮಾಡ್ತಿದ್ದಾರೆ. ಇದಕ್ಕೂ ಕೂಡ ಉತ್ತರ ಕೊಡೋ ಕೆಲಸ ಎಂಬಿ ಪಾಟೀಲ್ ಅವರು ಮಾಡಿದ್ರು. 5-6 ಜನರನ್ನ ನಾವು ಶಾರ್ಟ್ ಲಿಸ್ಟ್ ಮಾಡಿದ್ವಿ, ಆದ್ರೆ ಟೈಮ್ ಡೇಟ್ಸ್ ಮ್ಯಾಚ್ ಆಗ್ತಾ ಇರಲಿಲ್ಲ. 2 ವರ್ಷ ನಮ್ಮ ಜೊತೆಗೆ ಅವರು ಸಹಕರಿಸಬೇಕಾಗಿತ್ತು. ಅವರ ಟೈಮ್ಸ್ ನಮಗೆ ಬೇಕಾಗ್ತಾ ಇರ್ತಿತ್ತು, ಬೇರೆ ಬೇರೆ ಶೂಟ್ ಮಾಡಬೇಕಾಗ್ತಿತ್ತು, ಆಡ್ಗಳನ್ನ ಕೊಡಬೇಕಾಗ್ತಿತ್ತು. ಆದರೆ ಅದಕ್ಕೆ ಟ್ಯಾಲಿ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ತಮನ್ನಾ ಅವರನ್ನ ನಾವು ಈ ಕಾರಣದಿಂದ ಆಯ್ಕೆ ಮಾಡಿದ್ದೀವಿ ಅನ್ನೋದನ್ನ ಹೇಳಿದ್ದಾರೆ. ಅದರ ಜೊತೆಗೆ ದೀಪಿಕಾ ಪಡುಕೋಣೆ ಹೆಸರು ಕೂಡ ಇಲ್ಲಿ ಎಂಬಿ ಪಾಟೀಲ್ ಅವರು ಪ್ರಸ್ತಾಪ ಮಾಡ್ತಾರೆ. ದೀಪಿಕಾ ಪಡುಕೋಣೆ ಅವರಿಗೆ ಅಮೌಂಟ್ ಕೊಡುವಷ್ಟು ಮೈಸೂರು ಸ್ಯಾಂಡಲ್ನಲ್ಲಿ ಇಲ್ಲ. ಅವರ ಲೆವೆಲ್ ತಮನ್ನಾ ಭಾಟಿಯಾಗಿಂತನೂ ತುಂಬಾ ದೊಡ್ಡದಿದೆ. ಸೊ ಡೇಟ್ಸ್ ಕೂಡ ಮ್ಯಾಚ್ ಆಗ್ತಿರ್ಲಿಲ್ಲ, ಎಲ್ಲ ಮ್ಯಾಚ್ ಆಗಿದ್ದು ತಮನ್ನಾ ಭಾಟಿಯಾ ಅವರಿಂದ ಅನ್ನೋ ಸ್ಟೇಟ್ಮೆಂಟ್ ಅನ್ನ ಎಂಬಿ ಪಾಟೀಲ್ ಅವರು ಕೊಟ್ಟಿದ್ದಾರೆ. ಕೇವಲ
ಕನ್ನಡ ಸಂಘಟನೆಗಳು ಮಾತ್ರವಲ್ಲ, ತಮನ್ನಾ ಭಾಟಿಯಾ ಅವರನ್ನ ರಾಯಭಾರಿಯಾಗಿ ಆಯ್ಕೆ ಮಾಡಿಕೊಂಡಿದ್ದಕ್ಕೆ ಕನ್ನಡದ ಸೆಲೆಬ್ರಿಟಿಗಳಾಗಿರಬಹುದು ಮತ್ತು ಕನ್ನಡದ ಜನರಾಗಿರಬಹುದು, ಇವರೆಲ್ಲರೂ ಕೂಡ ಆಕ್ರೋಶವನ್ನ ಸದ್ಯಕ್ಕೆ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ಯಾನ್ ಇಂಡಿಯಾ ಲೆವೆಲ್ಗೆ ಕರ್ನಾಟಕದವರು ಸಿನಿಮಾ ಮಾಡ್ತಾರೆ, ಆ ಸಿನಿಮಾಗಳು ಸಕ್ಸಸ್ ಕೂಡ ಆಗ್ತಿವೆ. ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಭಾಷೆಯಲ್ಲಿ ನೂರಾರು ದಿನ ಸಿನಿಮಾಗಳು ಓಡುವಂತ ಸಂದರ್ಭದಲ್ಲಿ ನೀವು ಇಲ್ಲಿ ಅವ್ರನ್ನ ಯಾಕೆ ಕನ್ಸಿಡರ್ ಮಾಡಿಲ್ಲ ಅನ್ನೋ ಆಕ್ರೋಶ, ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಈ ಎಲ್ಲಾ ಪ್ರಶ್ನೆಗೆ ಉತ್ತರ ಕೊಡುವಂತಹ ಕೆಲಸ ಎಂ.ಬಿ. ಪಾಟೀಲ್ ಅವರು ಕೂಡ ಮಾಡಿದ್ದಾರೆ. ಸೊ ಈ ವಿವಾದ ಇಲ್ಲಿಗೆ ತಣ್ಣಗಾಗುತ್ತಾ ಅಥವಾ ಈ ವಿವಾದ ಈಗ ಶುರುವಾಗಿದೆ ಅನ್ನುವಂತಹ ಹಂತಕ್ಕೆ ತಲುಪುತ್ತಾ ಅನ್ನೋದನ್ನ ಮುಂಬರುವಂತಹ ಹಂತದಲ್ಲಿ ಕಾದು ನೋಡಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.